ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಪೌರ ಕಾರ್ಮಿಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ನಮಗೂ ಸಿಗುವಂತೆ ಮಾಡಬೇಕೆಂದು ಮನವಿ. ರಾಜ್ಯದ ಎಲ್ಲ ಪೌರ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ನಮಗೂ ಸಿಗುವಂತೆ ಮಾಡಬೇಕೆಂದು ಆಗ್ರಹಿಸಿ ಶಿರಹಟ್ಟಿ ತಾಲೂಕು ಪೌರ ಕಾರ್ಮಿಕರ ಸಂಘದ ವತಿಯಿಂದ ಬುಧವಾರ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಅವರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪದಾಧಿಕಾರಿ ಉಡುಚಪ್ಪ ನೀಲಣ್ಣವರ್ ಹಾಗೂ ತಾಲೂಕಾಧ್ಯಕ್ಷ ಹುಚ್ಚಪ್ಪ ಗೋಡೆಣ್ಣವರ್, ರಾಜ್ಯದಲ್ಲಿರುವ ಎಲ್ಲಾ ಮಹಾನಗರ ಪಾಲಿಕೆ, ನಗರ, ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಿಸುವುದು, ಸರ್ಕಾರಿ ನೌಕರರಿಗೆ ದೊರಕುತ್ತಿರುವ ಕೆಜಿಐಡಿ, ಜಿಪಿಎಸ್, ಪೋತಿ, ಸಂಜೀವಿನಿ ಹಾಗೂ ರಾಜ್ಯಾದ್ಯಂತ ನಗರ, ಸ್ಥಳೀಯ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ವಾಟರ್ಮ್ಯಾನ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕರು, ಬೀದಿ ದೀಪ ನಿರ್ವಹಣೆ ಕಾರ್ಮಿಕರು, ಲೋಡರ್, ಕ್ಲೀನರ್, ಹೆಲ್ಪರ್, ಸ್ಯಾನಿಟರಿ ಸೂಪರ್ವೈಸರ್ ಇನ್ನೂ ಅನೇಕ ವೃಂದಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಗುತ್ತಿಗೆ ಪದ್ಧತಿಯಿಂದ ವಿಮುಕ್ತಿಗೊಳಿಸಬೇಕು. ಒಂದು ವೇಳೆ ಪೌರ ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದೇ ಹೋದರೆ ರಾಜ್ಯ ಸಂಘ ನೀಡಿರುವ ಕರೆಯಂತೆ ಮೇ 26ರಂದು ಅನಿರ್ದಿಷ್ಟ ಮುಷ್ಕರ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಚನ್ನವೀರಯ್ಯ ಹಿರೇಮಠ್, ಆನಂದ್ ಘಂಟಿ, ರಮೇಶ್ ಕಂಟೆಮ್ನವರ್, ಉಡುಚಣ್ಣ ಬಂಡಣ್ಣವರ್, ಫಕೀರೇಶ್ ಬಂತಿ, ಹನುಮಂತ್ ಕೊಡ್ಲಿ, ನಾಗೇಶ್ ಕುಲಕರ್ಣಿ, ದುರ್ಗಪ್ಪ ಗುಡಿಮನಿ, ಮರಿಯಪ್ಪ ಪೂಜಾರ್, ಉಮೇಶ್ ಬಡ್ಡಣ್ಣವರ್, ಮರಿಯಪ್ಪ ಗುಡಿಮನಿ, ಲಕ್ಷ್ಮಣ್ ಮುಳ್ಳಣ್ಣವರ್, ನೀಲವ್ವ ಗುಡಿಮನಿ, ರತ್ನವ್ವ ಬಂಡಣ್ಣವರ್, ಬಸವಣ್ಣವ್ವ ಗುಡಿಮನಿ, ಯಲ್ಲವ್ವ ಗೋಡೆಣ್ಣವರ್, ದ್ರಾಕ್ಷಾಯಣಿ ಕಂಟೆಮ್ನವರ್, ನಿಂಗವ್ವ ಮರ್ಚಣ್ಣವರ್, ಹನುಮವ್ವ ಗುಡಿಮನಿ, ಸಾವಕ್ಕ ಗುಡಿಮನಿ ಮುಂತಾದವರು ಉಪಸ್ಥಿತರಿದ್ದರು. ವೀರೇಶ್ ಕುಗರಿ, ಭೀಮಧ್ವನಿ ನ್ಯೂಸ್ 7. ಆದಷ್ಟು ಬೇಗನೆ ಇದನ್ನು ಈಡೇರಿಸಬೇಕಂದು ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ಬೆಳಗಿನ ನಮಸ್ಕಾರ. ಈ ಅರ್ಜಿಯಲ್ಲಿ ನೀವು ಕೊಟ್ಟಂಥ ಎಲ್ಲ ಬೇಡಿಕೆಗಳು ಈಡೇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ಹೋರಾಟದಿಂದನೇ ನಾವೆಲ್ಲ ಪಡ್ಕೋಬೇಕಾಗೈತೆ, ಅದು ಒಂದು ಪದ್ಧತಿನಾಗಿ ಬಂದ್ಬಿಟ್ಟೈತಿ. ಈ ನಿಮ್ಮ ಅನಿರ್ದಿಷ್ಟ ಮುಷ್ಕರದೊಳಗಾಗಿ ನಿಮ್ಮ ಬೇಡಿಕೆ ಈಡೇರಲಿ ಅಂತೇಳಿ ನಾನು ಇದನ್ನು ಮನವಿ ಮಾಡ್ಕೊತೀನಿ.